ಕಾಟೇರ ಸಿನಿಮಾದಲ್ಲಿ ಇನ್ನೊಂದು ನಮ್ಮದೇ ಆದಂಥ ನಮ್ಮ ಮಣ್ಣಿನ ವಿಚಾರಕ್ಕೆ ಅದಕ್ಕೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ದರ್ಶನ್ ಅಣ್ಣಗೆ ಈ ರೀತಿ ಯಶಸ್ಸು ಸಿಕ್ಕಿರೋದು, ದರ್ಶನ್ ಅಣ್ಣ ನಾನು ಅವ್ರನ್ನ ಅಣ್ಣ ಅಂತ ಹೇಳ್ತೀನಿ. ಸೊ ಅವರ ಸಹೋದರನಾಗಿ ನಾನು ಹೇಳ್ತೀನಿ. ಕನ್ನಡಕ್ಕೆ ಭಾಳ ಅಗತ್ಯವಾಗಿ ಬೇಕಾಗಿದ್ದಂಥ ಬೆಳವಣಿಗೆ. ಒಂದೇ ಒಂದು ದಿನ ಡಿಸ್ಟರ್ಬೆನ್ಸ್ ಆಗಲಿ, ಒಂದೇ ಒಂದು ದಿನ ಇದು ಚೇಂಜ್ ಮಾಡುವಂತಾಗಲಿ ಹೇಳಲೇ ಇಲ್ಲ ಶಿವಣ್ಣ ಮಾಮ. ಕತೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರು ರಾಕ ಈ ಥರ ಒಂದು ಕತೆ ಇದೆ ಮಾಡ್ತೀಯ ಅಂದರು, ಮಾಡ್ತೀನಣ್ಣ. ಇದರಲ್ಲಿ ಶಿವಣ್ಣ ಇರ್ತಾರೆ ಜೊತೆಗೆ. ಅಯ್ಯೋ ಹಂಗೆ ಮಾಡ್ತೀನಿ, ಇನ್ನೂ ಮಾಡ್ತೀನಿ. ವಿಜಯ್, ದುನಿಯಾ ವಿಜಯ್ ಆ ಸಿನಿಮಾದಲ್ಲಿದ್ದಾರೆ, ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಡ್ತಾರೆ. ನಾವು ವಿಜಯ್ ಆಮೇಲೆ ಇನ್ನು ನಮ್ಮ ಸ್ನೇಹಿತರು ಎಲ್ಲ ಒಂದೇ ರೂಮಲ್ಲಿ ಇರ್ತಿದ್ವಿ. ಬಹುಶಃ ನಾನು ಹೇಗೆ ಚಿನ್ನಾರಿ ಮುತ್ತ ನಾನು ಮರೆಯೋಕ್ಕಾಗೋದಿಲ್ವೋ, ನಾನು ಹೇಗೆ ಚಿನ್ನಾರಿ ಮುತ್ತ ಅನ್ನೋದನ್ನು ನನ್ನಿಂದ ಅಳ್ಸೋಕ್ಕಾಗೋದಿಲ್ವೋ, ಅದಕ್ಕೆ ನಾನು ನಾಗಾಭರಣ ಅಂಕಲ್ಗೆ ಸದಾಕಾಲ ಇಡೀ ಜನ್ಮಕ್ಕೆ ನಾನು ಋಣಿಯಾಗಿದ್ದೀನಿ. ನಿನಗಾಗಿ ಸಿನಿಮಾನ 25 ಸಲ ನೋಡ್ಕೊಂಡ್ಬಂದೆ ಅಂತ ಯಾರು ಹೇಳಿದ್ರಲ್ಲ, ಇವತ್ತಿಗೂ ಕೂಡ ಅವರೇ ನನಗೆ ಆಶೀರ್ವಾದ ಮಾಡಿ, ನೀವು ಇನ್ನೊಂದು ಸಿನಿಮಾ ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಾ, ನೀವು ಚೆನ್ನಾಗಿ ಮಾಡ್ತೀರಾ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಜನ ಕಲಾವಿದರು ಅಂದರೆ ಅವರು ಶುರು ಮಾಡಿದಂತಹ ಜರ್ನಿ ಗ್ರಾಫನ್ನು ನೋಡಿದಾಗ ಕೆಲವು ಜನ ತುಂಬ ಅಂತೀವಿ ಅಂದರೆ ಈ ಥರದ ಕಲಾವಿದರು ಮತ್ತೆ ಬರಬೇಕು ಸಿನಿಮಾಗಳನ್ನ ಕೀಪ್ ಆನ್ ಮಾಡ್ತಾ ಇರಬೇಕು ಅಂತ. ಆ ಎಲ್ಲ ಕಾಲಘಟ್ಟಗಳನ್ನು ಮೀರಿ ಪ್ರತಿ ವರ್ಷವೂ ಒಂದೊಂದು ವಿಶೇಷವಾದಂತಹ ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸ್ತಿರುವಂತಹ ಕನ್ನಡದ ಹಲವು ನಟರಲ್ಲಿ ನಮ್ಮ ಪ್ರೀತಿಯ ವಿಜಯ ರಾಘವೇಂದ್ರ ಕೂಡ ಒಬ್ಬರು. ಇತ್ತೀಚೆಗೆ ಕದ್ದ ಚಿತ್ರ ನೋಡಿದ್ವಿ, ಮರೀಚಿ ನೋಡಿದ್ವಿ, ಈಗ ಕೊಂಡಣ ಬರ್ತಾಯಿದೆ. ತುಂಬ ಬ್ರಿಲಿಯಂಟ್ ಆದಂತಹ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ, ಜೊತೆ ಬ್ರಿಲಿಯಂಟ್ ಆದಂಥ ಕತೆ. ಈ ಕುರಿತಾಗಿ ನಮ್ಮ ಜೊತೆಗಿದ್ದಾರೆ ವಿಜಯ ರಾಘವೇಂದ್ರ ಸರ್. ಸರ್, ನೀವು ಅಂದ್ರಿ ಪ್ರತಿ ಪಾತ್ರ ನನಗೆ ಕಾಡುತ್ತೆ, ಪ್ರತಿ ಪಾತ್ರ ಸೇಮ್ ಇರೋದಿಲ್ಲ, ಬಟ್ ಶೇಡ್ ಚೇಂಜ್ ಇದ್ದರೂ ಅದು ನರೇಷನ್ ಪಾಯಿಂಟ್ ಆಫ್ ಚೇಂಜ್ ಆಗುತ್ತೆ ಅಂತಂದ್ರಿ. ಇದು ಹೇಗೆ ವರ್ಕ್ ಆಗುತ್ತೆ ಸರ್ ಆ್ಯಸ್ ಎ ಕಲಾವಿದರಾಗಿ? ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ, ಈಗ ಒಂದು ಸಿನಿಮಾದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಒಂದು ಲವ್ ಸ್ಟೋರಿನೇ ತೊಗೊಳ್ಳೋಣ. ಆ ಲವ್ ಸ್ಟೋರಿದಲ್ಲಿ ಒಂದು ಸಿನಿಮಾದಲ್ಲಿ ಆತನ ಆ ಪಾತ್ರಕ್ಕೆ ಒಂದು ಹೆಸರು ಇರುತ್ತೆ, ಅವನಿಗೇನೋ ಒಂದು ಪಾತ್ರದ ವೈಶಿಷ್ಟ್ಯತೆ ಇರುತ್ತೆ, ಬಟ್ ಅದು ಲವ್ ಸ್ಟೋರಿನೇ. ಇನ್ನೊಂದು ಸಿನಿಮಾ ಮಾಡ್ತೀನಿ, ಆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿನೇ, ಆದರೆ ಪಾತ್ರ ಬೇರೆ ಇರುತ್ತೆ. ಸೊ ಒಬ್ಬ ಕ್ಯಾರೆಕ್ಟರ್ ಒಂದು ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾನೋ, ಇನ್ನೊಂದು ಕ್ಯಾರೆಕ್ಟರ್ ಅದೇ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಅಗತ್ಯ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18ನಲ್ಲೂ ಪೊಲೀಸೇ, ಕೇಸ್ ಆಫ್ ಕೊಂಡಣ್ಣ ಸಿನಿಮಾದಲ್ಲೂ ಪೊಲೀಸೇ, ಆದರೆ ಎರಡು ಪಾತ್ರ ಬೇರೆ, ಎರಡು ಕಥೆ ಬೇರೆ. ಆಫೀಸರ್ ಮಾತ್ರ ಯೂನಿಫಾರ್ಮ್ ಒಂದೇ. ಸೊ ಒಬ್ಬರು ರಿಯಾಕ್ಟ್ ಮಾಡೋ ಹಾಗೆ ಇನ್ನೊಬ್ಬರು ರಿಯಾಕ್ಟ್ ಮಾಡೋದಿಲ್ಲ. ಒಬ್ರಿಗಿರೋ ಜವಾಬ್ದಾರಿ ಇನ್ನೊಬ್ರಿಗಿರೋದಿಲ್ಲ, ಒಂದು ಹೆಚ್ಚು ಕಡಿಮೆ ಇರುತ್ತೆ. ಒಬ್ಬರು ಒಂದು ವಿಚಾರವನ್ನು ನೋಡೋ ದೃಷ್ಟಿ ಇರುತ್ತಲ್ಲ, ಆ ದೃಷ್ಟಿ ಬೇರೆ ಆಗುತ್ತೆ. ಸೊ ಅದು ಒಂದು ಕಥೆಗೆ ತುಂಬಾ ಮುಖ್ಯ ಆಗುತ್ತೆ. ಆ ಕಥೆ ಬೆಳಿಬೇಕು, ಆ ಕಥೆಗೆ ಒಂದು ಬೆಳವಣಿಗೆ ಕಾಣಬೇಕು, ಆ ಕಥೆ ನೋಡೋವಂಥ ಆಡಿಯನ್ಸ್ಗೆ ಅವನ ಮನಸ್ಸಲ್ಲಿ ಒಂದು ಖುಷಿ ಆಗಬೇಕು, ಅವನ ಮನಸ್ಸಲ್ಲಿ ಒಂದು ಕಿಚ್ಚು ಬರಬೇಕು, ಅವನಿಗೊಂದು ಎಕ್ಸೈಟ್ಮೆಂಟ್ ಬರಬೇಕು. ಆ್ಯಂಡ್ ಸ್ಪೆಷಲಿ ಸರ್, ನೀವೊಂದು ತುಂಬ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ. ವಿಜಯ ರಾಘವೇಂದ್ರ ಈ ಥರದ ಪಾತ್ರ ಮಾಡ್ತಾರೆ, ಸೂಟ್ ಆಗಬೇಕು, ಆ ಥರದ ಜಸ್ಟಿಫಿಕೇಷನ್ ನಾನು ಕೊಡ್ತೀನಿ ಅಂದರೆ ಆ್ಯಕ್ಚುಲಿ ಜಸ್ಟಿಫಿಕೇಷನ್ ಅಂದರೆ ಸರ್ ಆಲ್ರೆಡಿ ಯು ಹ್ಯಾವ್ ಪ್ರೂವ್ಡ್ ಇಟ್ ವೆರಿ ಕ್ಲಿಯರ್ಲಿ ಸರ್. ಅದು ಆ್ಯಕ್ಚುಲಿ ದೊಡ್ಡ ಮಾತದು. ನಾನು ಥ್ಯಾಂಕ್ ಯು ವೆರಿ ಮಚ್ ಆ ಥರ ಹೇಳ್ತಿರೋದಕ್ಕೆ. ಅದನ್ನೆಲ್ಲ ನಾನು ಅದೃಷ್ಟ ಅಂತ ನನಗನ್ಸುತ್ತೆ. ಈಗ ನಾನು ಒಂದೇ ಥರ ಪಾತ್ರ ಮಾಡ್ಕೊಂಡು ಬರಲಿಲ್ಲ. ಏನೋ ನನಗದು ಕೋಯಿನ್ಸಿಡೆನ್ಸ್ ಅಂತ ಕಾಣುತ್ತೆ. ನನಗೆ ಆ ಥರ ಆಗಲಿಲ್ಲ. ಅದು ಅಂದರೆ ಆ್ಯಕ್ಷನ್ ಹೀರೋ ಅಥವಾ ವಿಜಯ ರಾಘವೇಂದ್ರ ಏನದು ಲವ್ ಸ್ಟೋರಿ, ವಿಜಯ ರಾಘವೇಂದ್ರ ಕಾಮಿಡಿ, ಆ ಥರ ಆಗಲಿಲ್ಲ ನನಗೆ. ನನ್ನ ವೃತ್ತಿ ಜೀವನ ಶುರುವಾದ ಒಂದು 4-5 ವರ್ಷದಲ್ಲೇ ಎಲ್ಲ ಥರ ಪಾತ್ರವನ್ನು ಮಾಡುವಂಥ ಅವಕಾಶ ನನಗೆ ಕೊಟ್ಟರು ನಿರ್ದೇಶಕರುಗಳೆಲ್ಲ. ಅದು ನಿನಗಾಗಿ ಆಗ್ಬೋದು, ಪ್ರೇಮ್ ಕೈದಿ ಆಗಿರ್ಬೋದು, ಖುಷಿ ಆಗಿರ್ಬೋದು, ರಿಷಿ ಆಗಿರ್ಬೋದು, ವಿಕ್ರಮ್, ಪ್ರೀತಿಸಲೇಬೇಕು, ಶ್ರೀ, ಈ ರಾಜೀವ್ ಗಾಂಧಿ ಎಲ್ಲ. ಅಂದರೆ ಒಂದೊಂದೊಂದಕ್ಕೆ ಸಂಬಂಧನೇ ಇಲ್ಲ, ಆದರೆ ಎಲ್ಲ ಒಳ್ಳೆ ನಿರ್ದೇಶಕರು ನನಗೆ ಅವಕಾಶ ಕೊಟ್ಟರು. ಆ ಅವಕಾಶ ಕೊಟ್ಟಾಗ ಜನ ಏನು ಮಾಡಿದ್ರು, ಈ ಪಾತ್ರ ವಿಜಯ ರಾಘವೇಂದ್ರ ಮಾಡ್ತಾನೆ ಅಂತ ಅಂದರು. ಆಮೇಲೆ ಹೋಗ್ತಾ ಏನಾಯಿತು, ಯಾವ ಪಾತ್ರ ಮಾಡಬೇಕು ವಿಜಯ ರಾಘವೇಂದ್ರ ಅನ್ನೋ ಥರ ಬಂದ್ಬಿಡ್ತು. ಎಲ್ಲ ಮಾಡ್ತಾಯಿದ್ದಾರೆ ಸರಿ, ಆದರೆ ಜನಕ್ಕೊಂದು ಇಷ್ಟ ಆಗಬೇಕಲ್ಲ, ಎಲ್ಲೋ ಒಂದು ಕಡೆ ಕಚ್ಕೋಬೇಕಲ್ಲ. ಸೊ ಆ ಒಂದು ಜರ್ನಿಲೇ ಜನ ನನ್ನ ಇನ್ಫ್ಯಾಕ್ಟ್ ಜನ ನನ್ನ ಸಾಕ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನಗೆ ಬಹಳ ದೊಡ್ಡ ಶ್ರೀರಕ್ಷೆ ಅವರ ಆಶೀರ್ವಾದ. ಇವಾಗ ಎಲ್ಲ ಸ್ಟಾರ್ಗಳ ಅಭಿಮಾನಿಗಳು ನನ್ನ ಸಿನಿಮಾ ನೋಡ್ತಾರೆ, ಅದು ನನಗೆ ಖುಷಿ. ಅವ್ರ ಮನೆ ಹುಡುಗ ಅಂತ ನನ್ನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡದು ನನಗೇನು ಕೇಳೋಕ್ಕಾಗೋದಿಲ್ಲ. ಆಮೇಲೆ ಇವಾಗ ಸದ್ಯದ ಪರಿಸ್ಥಿತಿಲಿ ಪಾತ್ರಗಳು ನನ್ನನ್ನು ಆಯ್ಕೆ ಮಾಡ್ತಿದ್ದಾವೆ. ಸೊ ಹಾಗಾಗಿ ನಾನು ಹೇಳಿದ್ದು, ಒಂದು ಪೊಲೀಸ್ ಪಾತ್ರ ಅಂತ ಮಾಡಿದ್ರೆ ವಿಜಯ ರಾಘವೇಂದ್ರ ಈ ಪಾತ್ರ ಮಾಡಬೇಕು, ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಯಾವುದೇ ಸಿನಿಮಾ ಆಗಿರಲಿ, ಯಾವುದೇ ಕಥೆ ಆಗಿರಲಿ ಅನ್ನೋ ಥರ ಮಾಡಬೇಕು ಅಂದರೆ ನನಗೆ ನಿರ್ದೇಶಕರು ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ದೇವಿ ಪ್ರಸಾದ್ ಶೆಟ್ಟಿ ಅವರು, ಸಾತ್ವಿಕ್ ಹೆಬ್ಬಾರ್ ಅವರು ಇಬ್ಬರು ನನಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಬಂದಿರುವಂಥ ಒಂದು ಅಪರೂಪವಾದ ಟೀಮ್ ನನಗೆ.
ಸೊ ನಾನು ಅವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಮೇಲಾಗಿ ವಿಜಯ ರಾಘವೇಂದ್ರ ಅವರು ನಾಯಕ ನಟರಾಗಿ ತಮ್ಮ ಕೆರಿಯರ್ ಶುರು ಮಾಡಿ 10 ವರ್ಷದ ನಂತರನೂ ನೀವು ಹೇಳ್ದಂಗೆ ಜನ ಹಂಗೆ ಅನ್ಕೋತಾ ಇದ್ರು, ಗುರು ಇದು ಓಕೆ ಅಂತ. ಬಟ್ ರೀಸೆಂಟಾಗಿ ನೀವು ಮಾಡ್ತಿರೋಂಥ ಪಾತ್ರ ನೋಡಿದಾಗ, ಗುರು ಈ ಥರದ ಒಬ್ಬ ನಟನ ನಾನು ಮಿಸ್ ಮಾಡ್ಕೊಂಡಿದ್ವಿ ಅಂತ ಪಬ್ಲಿಕ್ ಮಾತಾಡುತ್ತೆ ಸರ್. ಅಯ್ಯೋ, ಅದು ಯಾರ ಪಬ್ಲಿಕ್ ಸ್ವಲ್ಪ ಕರೀರೋರು ಕಾಫಿ ಕುಡಿತಿರೋ ಜೊತೆ ಕೂತ್ಕೊಂಡು ಖುಷಿ ತುಂಬ ಎಕ್ಸೈಟ್ ಆಗುತ್ತೆ ಸರ್. ಯಾಕಂದರೆ ಈ ಮಾತಿದೆಯಲ್ಲ, 20 ವರ್ಷ ಆದಮೇಲೆ ಈ ಥರ ಒಂದು ಮಾತು ಕೇಳಿದಾಗ ನಮಗೆ ಆಯಿತು ಬಿಡು, ಇನ್ನು ಬರೋ ಸಿನಿಮಾದೆಲ್ಲ ನಾನು ಮೊದಲೇ ಸಿನಿಮಾ ಯಾವ ಶ್ರದ್ಧೆಯಲ್ಲಿ ಮಾಡಿದ್ನೋ ಅದೇ ಶ್ರದ್ಧೆಯಲ್ಲಿ ಮಾಡ್ತೀನಿ ಅನ್ನೋ ಒಂದು ಹುರುಪು ನಮಗೆ ತುಂಬುತ್ತೆ ಸರ್. ಸೊ ಈ ಮಾತಾಡ್ತಿರುವಂಥ, ಈ ಮಾತನ್ನು ಹೇಳ್ತಿರುವಂಥ ಪ್ರತಿಯೊಬ್ಬರ ಮನಸ್ಸಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಕೂಡ ನನಗೆ ಅವಕಾಶ ಸಿಗ್ತಿದೆ. ಇವತ್ತಿಗೂ ಕೂಡ ನಾನೊಂದು ಸಿನಿಮಾ ವಿಜಯ ರಾಘವೇಂದ್ರಿಗೆ ಈ ಸಿನಿಮಾ ನಾನು ಆಫರ್ ಮಾಡಬೇಕು ಅಂತ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅನಿಸಿದ್ರೆ ಅದು ಜನ ಮಾತಾಡ್ತಿರೋ ಮಾತಿಂದ ಆಗುತ್ತೆ. ಅವರು ಒಳ್ಳೆ ಸಿನಿಮಾ ಮಾಡಬೇಕು, ಅವರು ಒಳ್ಳೆ ಪಾತ್ರ ಆಗಬೇಕು, ಆ ಸಿನಿಮಾ ಯಶಸ್ಸಾಗಬೇಕು ಅಂತ ನೀವು ಏನು ಹಾರೈಸ್ತಿರೋ ಅದು ನನ್ನ ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ ಸರ್. ಆ್ಯಂಡ್ ಸ್ಪೆಷಲಿ ಸರ್, ಉದ್ಯಮದ ಜನ, ನಿಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಹೇಳುವಂಥದ್ದು, ತುಂಬ ಜನ ಕಲಾವಿದರಿಗೆ, ತುಂಬ ಜನ ಟೆಕ್ನಿಷಿಯನ್ಗಳಿಗೆ ಕಮ್ಬ್ಯಾಕ್ ಅನ್ನೋ ಪದ ಬಳಸ್ತೀವಿ. ಬಟ್ ಕೆಲವರಿಗೆ ಕಮ್ಬ್ಯಾಕ್ ಅನ್ನೋ ಪದ ಬಳಸಬಾರ್ದು. ಬಿಕಾಸ್ ಅವರು ಆಲ್ವೇಸ್ ಟ್ರ್ಯಾಕಲ್ಲಿ ಇರ್ತಾರೆ. ಆ ಟ್ರ್ಯಾಕಲ್ಲಿರುವಂಥ ಅಂದರೆ ಹಲವು ಸವಾಲುಗಳನ್ನು ಗೆದ್ದು ಬಂದು ಪುನಃ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡುವಂಥದ್ದು, ಆ ಪೊಟೆನ್ಷಿಯಲ್ ಆಗಿ ಆ ಸ್ಟ್ರಾಂಗ್ ಕನ್ವಿಕ್ಷನ್ ಮಾಡುವಂಥದ್ದು ನಮ್ಮ ವಿಜಯ ರಾಘವೇಂದ್ರ ಅಂತ ಸರ್. ಇದು ತುಂಬ ಹೆಮ್ಮೆಯ ಮಾತು ನಿಮ್ಮ ಬಗ್ಗೆ. ಖಂಡಿತ ನಾನು ಹೆಮ್ಮೆ ಪಡಲೇಬೇಕು. ಇದು ನನಗೆ ಒಂದು ಅದೃಷ್ಟದ ವಿಚಾರನೇ, ಸುಮ್ಮನೆ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಇದು. ಅವ್ರು ನನಗೆ ಆಶೀರ್ವಾದ ಮಾಡ್ತಿರ್ತಾರಲ್ಲ, ಅದೇ ನನ್ನ ಪುಣ್ಯ. ಇವತ್ತಿಗೂ ಕೂಡ ನಿನಗಾಗಿ ನೋಡಿದಂಥ ಆಡಿಯನ್ಸ್ ಇದ್ದಾರಲ್ಲ ಸರ್, ಇವತ್ತಿಗೂ ನನ್ನ ಅವರೇ ಇಷ್ಟಪಡ್ತಿರೋದು. ಆ ನಿನಗಾಗಿ ಸಿನಿಮಾನ 25 ಸಲ ನೋಡ್ಕೊಂಬಂದೆ ಅಂತ ಯಾರು ಹೇಳಿದ್ರಲ್ಲ, ಇವತ್ತಿಗೂ ಕೂಡ ಅವರೇ ನನಗೆ ಆಶೀರ್ವಾದ ಮಾಡಿ, ನೀವು ಇನ್ನೊಂದು ಸಿನಿಮಾ ಮಾಡಿ, ನೀವು ಚೆನ್ನಾಗಿ ಮಾಡ್ತಾರೆ, ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇದು ನನಗೆ ಒಬ್ಬ ಕಲಾವಿದನಾಗಿ ನನಗೆ ಭಾಳ ಮುಖ್ಯ. ಅದು ಕಮ್ಬ್ಯಾಕೇ ಇಲ್ಲ, ನೀವು ಇದೇ ನನಗೆ ಕೆಲಸ ಕೊಡ್ತಿರೋ ಎಲ್ಲ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾವುದೋ ಒಂದು ಹಂತದಲ್ಲಿ ಒಂದು ಕಥೆ ಮಾಡಿದಾಗ ಈ ಕಥೆನ ಮೋಸ್ಟ್ಲಿ ವಿಜಯ ರಾಘವೇಂದ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬರ್ತಾರಲ್ಲ ಸರ್, ಅದೇ ದಟ್ಸ್ ಮೈ ಬಿಗ್ಗೆಸ್ಟ್ ಅವಾರ್ಡ್. ಅದು ನನ್ನ ಭಾಳ ದೊಡ್ಡ ಪ್ರಶಸ್ತಿ ಆಗುತ್ತೆ. ಸಾಲದಕ್ಕೆ ಶಿವಯೋಗಿ ಪುಟ್ಟಯ್ಯಜ್ಜ ಅಂತ ಒಂದು ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ನನ್ನ ಬಗ್ಗೆ ಅದೇನೋ ವಿಶೇಷವಾದ ನಂಬಿಕೆ ಜೊತೆ ಬರ್ತಾರೆ, ಭರವಸೆ ಜೊತೆ ಬರ್ತಾರೆ. ಶ್ಯಾಮ್ ನವಲೆ ಅಂತ ನಮ್ಮ ನಿರ್ದೇಶಕರು, ನಿರ್ಮಾಪಕರು. ಅವರು ಈ ಸಿನಿಮಾ ಮಾಡು ಅಂತ ಹೇಳಿದಾಗ ನನಗೆ ಭಯ ಆಗುತ್ತೆ. ಪಂಚಾಕ್ಷರಿ ಗವಾಯಿ ಮಾಡಿದೆ ಗೊತ್ತು ಸರ್, ಆದರೆ ಪುಟ್ಟರಾಜ್ ಗವಾಯಿಗಳ ಪಾತ್ರ ಅಷ್ಟು ಸುಲಭ ಅಲ್ಲ ಸರ್. ಅದು ಬಹಳ ಕಷ್ಟ ಪಾತ್ರ. ಅದು ಒಂದು ಚೂರು ಎಡವಟ್ಟಾದರೂ ನಾವು ಬಯಸ್ಕೋಬೇಕಾಗಿ ನನಗೆ ಯಾಕೆ ಸರ್ ಬೇಕು ನನಗೆ ಅಂತ. ಇಲ್ಲ ಸರ್ ನೀವು ಮಾಡ್ತೀರಿ ನಂಗೆ ಚೆನ್ನಾಗಿ ಗೊತ್ತು, ಅಜ್ಜಾರು ಮಾಡಿಸ್ತಾರೆ ಅಂದರು. ಸೊ ನಾನು ಆಯ್ತು ಸರ್, ನಿಮ್ಮ ಮೇಲೆ ಅಜ್ಜಾರ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ. ನಾನು ಸತ್ಯ, ಅಜ್ಜಾನೇ ನನ್ನ ಕೈಯಲ್ಲಿ ಮಾಡಿಸಿದ್ದೆ ಹೊರತು ನಾನು ಏನೂ ಮಾಡಿಲ್ಲ ಆ ಸಿನಿಮಾದಲ್ಲಿ. ಅಜ್ಜಾರ ಬಗ್ಗೆ ನನಗೇನು ಪ್ರೀತಿ ಇತ್ತು, ನನಗೇನು ಭಕ್ತಿ ಇತ್ತು, ನನಗೇನು ಶ್ರದ್ಧೆ ಇತ್ತು, ಅವೆಲ್ಲವೂ ಕೂಡ ನನಗೆ ಕೆಲಸ ಮಾಡಿಸುತ್ತೆ. ಸೊ ಹೀಗೆ ವಿಜಯ ರಾಘವೇಂದ್ರ ಏನು ಸಿನಿಮಾ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡೋದಕ್ಕಿಂತ ಯಾವ ಥರ ಸಿನಿಮಾ ಮಾಡ್ತಿದ್ದಾರೆ ಇವಾಗ ಅನ್ನೋ ಥರ ಯೋಚನೆ ಮಾಡೋಷ್ಟರ ಮಟ್ಟಿಗೆ ನಿರ್ದೇಶಕರು, ನಿರ್ಮಾಪಕರು ನನಗೆ ಕೆಲಸ ಕೊಡ್ತಿದ್ದಾರೆ ಸರ್. ಆ್ಯಂಡ್ ಸ್ಪೆಷಲಿ ಸರ್, ನಿನ್ನೆ ಅಮೂಲ್ಯ ಅವ್ರು ಮಾತಾಡ್ಬೇಕಾದ್ರೆ ಅವರು ಕಲ್ಲಳ್ಳಿ ಹೂವಾಗಿ ಬಗ್ಗೆ ಮಾತಾಡಿದ್ರು. ಅಂದರೆ ಉತ್ತರ ಕನ್ನಡದಲ್ಲಿ, ಅಂದು ಬಿಜಾಪುರ ಇರೋದ್ರಿಂದ ಉತ್ತರ ಕನ್ನಡದಲ್ಲಿ ಆ ಸಿನಿಮಾಗೆ ಎಷ್ಟು ದೊಡ್ಡ ಮಟ್ಟದ ಸಂಭ್ರಮ ಜನ ಪಟ್ಟಿದ್ರು ಅಂದರೆ, ಕಲ್ಲರಳಿ ಹೂವಾಗಿ ಇವತ್ತಿಗೂ ಫ್ರೆಶ್ ಸರ್, ಇವತ್ತಿಗೂ ಮಾಸ್ಟರ್ ಸಿನಿಮಾ ಸರ್ ಅದು. ಹೌದು, ಕಲ್ಲರಳಿ ಹೂವಾಗಿ ನನ್ನ ಜೀವನಕ್ಕೆ, ನನ್ನ ಬಹುಶಃ ನಾನು ಹೇಗೆ ಚಿನ್ನಾರಿ ಮುತ್ತ ನಾನು ಮರೆಯೋಕ್ಕಾಗೋದಿಲ್ವೋ, ನಾನು ಹೇಗೆ ಚಿನ್ನಾರಿ ಮುತ್ತ ಅನ್ನೋದನ್ನು ನನ್ನಿಂದ ಅಳ್ಸೋಕ್ಕಾಗೋದಿಲ್ವೋ, ಅದಕ್ಕೆ ನಾನು ನಾಗಾಭರಣ ಅಂಕಲ್ಗೆ ಸದಾಕಾಲ ಇಡೀ ಜನ್ಮಕ್ಕೆ ನಾನು ಋಣಿಯಾಗಿದ್ದೀನಿ. ಹಾಗೆಯೇ ಕಲ್ಲರಳಿ ಹೂವಾಗಿ ಅನ್ನೋ ಒಂದು ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅತಿ ದೊಡ್ಡ ಹೆಸರನ್ನು ಕೊಟ್ಟಂಥ, ಕಲಾವಿದರಾಗಿ ನಮಗೆ ಎಷ್ಟು ಹೆಮ್ಮೆ ಕೊಡ್ತೋ, ಪ್ರೇಕ್ಷಕರಿಗೂ ಕೂಡ ಅಷ್ಟೇ ಖುಷಿನ ಕೊಟ್ಟಿರುವಂಥ ಸಿನಿಮಾ ಕಲ್ಲರಳಿ ಹೂವಾಗಿ ಸರ್. ಇಟ್ಸ್ ಬ್ಯೂಟಿಫುಲ್ ಫಿಲ್ಮ್. ಅದರಲ್ಲಿ ಇದ್ದಂಥ ಪಾತ್ರಧಾರಿಗಳು, ಅದರಲ್ಲಿ ಇದ್ದಂಥ ಕಥೆಗಳು, ಅದರಲ್ಲಿ ಇದ್ದಂಥ ಹಾಡುಗಳು, ಸನ್ನಿವೇಶಗಳು, ಇವೆಲ್ಲವೂ ಕೂಡ ನನ್ನ ಮನಸ್ಸಲ್ಲಿ ಅಷ್ಟೇ ಹಸಿರಾಗಿದೆ. ಮೌಲ್ಯ ಕೂಡ ಅಷ್ಟೇ. ಆ ಸಿನಿಮಾದಲ್ಲಿ ಪುಟ್ಟ ಹುಡುಗಿ, ಅದರಲ್ಲಿ ಮೌಲ್ಯ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ದುನಿಯಾ ವಿಜಯ್ ಆ ಸಿನಿಮಾದಲ್ಲಿದ್ದಾರೆ, ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಡ್ತಾರೆ. ನಾವು ವಿಜಯ್, ಆಮೇಲೆ ಇನ್ನು ನಮ್ಮ ಸ್ನೇಹಿತರು ಎಲ್ಲ ಒಂದೇ ರೂಮಲ್ಲಿ ಇರ್ತಿದ್ವಿ. ಆ ಒಂದೇ ರೂಮಲ್ಲಿ ಇದ್ಕೊಂಡು ಭಾಳ ಖುಷಿಯಾಗಿ ಕಾಲ ಕಳೆದಂಥ ದಿನಗಳು. ಆ್ಯಂಡ್ ಸ್ಪೆಷಲಿ ಸರ್, ಒಂದು ಎಮೋಷ್ನಲ್ ಕ್ವಶನ್ ಕೇಳಿದ್ದಾರೆ. ಶಿವಣ್ಣ ಮತ್ತು ನಿಮ್ಮ ಸಿನಿಮಾ ರಿಷಿ ಸರ್, ಅದು ಹೇಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ಒಂದು 2-3 ಸೀನ್ಗಳು ಮನೆಗೆ ನೀವು ಬಂದಿರ್ತೀರಿ, ಶಿವಣ್ಣ ಮನೆ ಕರ್ಕೊಂಬರ್ತಾರೆ, ತಮ್ಮ ಅಂತ ಮಾತಾಡಿಸ್ತಾರೆ. ಆ ಸೀನ್ಗಳನ್ನು ನೋಡಿದಾಗ, ಗುರು ಈ ಥರದ್ದು ಮತ್ತೆ ಸಿನಿಮಾಗಳನ್ನ ಮಾಡಬೇಕು ಶಿವಣ್ಣ, ವಿಜಯ ರಾಘವೇಂದ್ರ ಅಂದರೆ ಸರ್, ಇದು ಪ್ರೀತಿಯ ಬಯಕೆ. ಅಂದರೆ ಇದು ಆಗುತ್ತೋ ಬಿಡೋದು ಬೇರೆ ವಿಚಾರ, ಬಟ್ ಆ ಪ್ರೀತಿಯ ಬಯಕೆ, ಈ ಥರದ್ದು ಎಮೋಷ್ನಲ್ ಕನ್ವಿಕ್ಷನ್ ಬಗ್ಗೆ, ಆಡಿಯನ್ಸ್ ಬಗ್ಗೆ ನೀವು ಹೇಳ್ತೀವಿ ಸರ್. ಸರ್, ರಿಷಿ ಅನ್ನೋ ಸಿನಿಮಾ ನನ್ನ
ನನ್ನ ಜೀವನದ ದಿಕ್ಕನ್ನೇ ಚೇಂಜ್ ಮಾಡಿಸ್ತಂಥ ಸಿನಿಮಾ. ರಿಷಿಗೆ ಮುಂಚೆ ಇದ್ದಂಥ ವಿಜಯ ರಾಘವೇಂದ್ರ ಬೇರೆ, ರಿಷಿ ಆದಮೇಲೆ ಬಂದಂಥ ವಿಜಯ ರಾಘವೇಂದ್ರ ಬೇರೆ. ಅದಕ್ಕೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಕೃತಜ್ಞತೆನ ನಮ್ಮ ನಿರ್ದೇಶಕರು ಪ್ರಕಾಶನಂಗೆ ಕೊಡಬೇಕು. ನಾನು ಖುಷಿ ಮಾಡಾದ್ಮೇಲೆ ಇನ್ನೇನು ಮಾಡೋದು ನೆಕ್ಸ್ಟು ಅಂತ ಹೇಳಿದಾಗ ಈ ಥರ ಕಥೆ ಯೋಚನೆ ಮಾಡ್ತಿರ್ಬೇಕಾರೆ ಅವರು ಈ ಥರ ಒಂದು ಕಥೆ ಇದೆ ಮಾಡ್ತೀಯ ಆದರೂ ಮಾಡ್ತೀನಣ್ಣ, ಇದರಲ್ಲಿ ಶಿವಣ್ಣ ಇರ್ತಾರೆ ಜೊತೆಗೆ. ಅಯ್ಯೋ ಹಂಗೆ ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಅವ್ರು ಏನು ಅಂದ್ಕೊಂಡು ಕೇಳಿದ್ರೋ ಗೊತ್ತಿಲ್ಲ. ಯಾಕಂದರೆ ಇವಾಗ ಶಿವಣ್ಣ ಮಾಮ ಇತ್ತು ಅಂದರೆ ಇವಾಗ ಮಾಡೋಕ್ಕೆ ಹಿಂಜರಿಕೆ ಇರ್ಬೋದಾ ಏನು ಅಂತ. ನಾನು ಕಣ್ಣು ಮುಚ್ಕೊಂಡು ಮಾಡ್ತೀನಿ, ನೀವು ಏನು ಸಿನಿಮಾ ಮಾಡಿದ್ರು ಮಾಡ್ತೀನಿ ಅಂತ ಹೇಳಿ ಸಿನಿಮಾ ಮಾಡಿದ್ರೆ ಶಿವಣ್ಣ ಮಾಮನಿಗೆ ನಾವು ಬರೀ ಕಥೆ ಎಳೆ ಹೇಳಿದ್ವಿ. ಅವರು ಕಾಂಚನಗಂಗಾ ಸಿನಿಮಾ ಶೂಟಿಂಗಲ್ಲಿದ್ದರು ಅವಾಗ. ಆ ಕತೆ ಎಳೆ ಹೇಳಿದಾಗ ತುಂಬ ಇಷ್ಟಪಟ್ಬಿಟ್ಟು ಅವರು ಒಂದೇ ಮಾತು ಹೇಳಿದ್ರು, ಪ್ರಕಾಶ್ ನೀನು ಈ ಸಿನಿಮಾ ಕತೆ ಎಳೆ ಏನು ಹೇಳ್ದಲ್ಲಪ್ಪ, ಆ ಎಳೆನ ತೆರೆ ಮೇಲೆ ತಂದುಬಿಡು ಸಾಕು, ನೀನು ಬೇರೆ ಇನ್ನೇನು ಮಾಡಬೇಡ. ಒಂದೇ ಒಂದು ದಿನ ಡಿಸ್ಟರ್ಬೆನ್ಸ್ ಆಗಲಿ, ಒಂದೇ ಒಂದು ದಿನ ಇದು ಚೇಂಜ್ ಮಾಡುವಂತಾಗಲಿ ಹೇಳಲೇ ಇಲ್ಲ ಶಿವಣ್ಣ ಮಾಮ. ಅಂಥ ಡಾರ್ಲಿಂಗ್ ನಮ್ಮ ಶಿವಣ್ಣ ಮಾಮ. ಸೊ ಈ ಸಿನಿಮಾದಲ್ಲಿ ಅವ್ರ ಜೊತೆ ಆ ಹರಿ ಪಾತ್ರವಾಗಿ ಕಾಣಿಸ್ಕೊಂಡಿದ್ದು ನನಗೆ. ಈ ಥರ ಇನ್ನೊಂದು ಸಲ ಸಿನಿಮಾ ಬಂದಾಗ ಆ ಥರ ಕತೆ ತಂದಾಗ ಪ್ರಕಾಶನ ಅಂತೂ ಬಂದುಬಿಟ್ರೆ ಏನು ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡೋದು. ಫೈನಲ್ ನೋಟ್ ಸರ್, ಬರೀ ಹಿಂದಿ ಸಿನಿಮಾಗಳು, ತೆಲುಗು, ತಮಿಳು ಸಿನಿಮಾಗಳು ಮಾತ್ರ ಒಂದು ವಾರಕ್ಕೆ 100 ಕೋಟಿ ಕ್ಲಬ್ ಸೇರ್ತಾ ಇರುವಂಥ ಒಂದು ಕಾಲಘಟ್ಟವನ್ನು ಮೀರಿ ತುಂಬ ಸಂಭ್ರಮದಿಂದ ಮಾತಾಡುವಂಥ ಮಾತು ಕಾಟೇರ ಸರ್ ಎಲ್ಲವನ್ನು ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇದೆ. ಇದು ಒಬ್ಬ ಚಿತ್ರ ಪ್ರೇಮಿಯಾಗಿ, ಒಬ್ಬ ಸಹೋದ್ಯೋಗಿಯಾಗಿ ದರ್ಶನ್ ಸರ್ ಬಗ್ಗೆ, ರಾಕ್ಲೈನ್ ಅವ್ರ ಬಗ್ಗೆ, ಇಡೀ ಚಿತ್ರತಂಡದ ಬಗ್ಗೆ ಸರ್. ನನಗೆ ದರ್ಶನ್ ಅಣ್ಣಗೆ ನಾನು ಸಹೋದ್ಯೋಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗಾಗೋದು. ನಾನು ದರ್ಶನ್ ಅಣ್ಣ, ನಾನು ಅವ್ರನ್ನ ಅಣ್ಣ ಅಂತ ಹೇಳ್ತೀನಿ. ಸೊ ಅವರ ಸಹೋದರನಾಗಿ ನಾನು ಹೇಳ್ತೀನಿ. ಕನ್ನಡಕ್ಕೆ ಭಾಳ ಅಗತ್ಯವಾಗಿ ಬೇಕಾಗಿದ್ದಂಥ ಬೆಳವಣಿಗೆ ಇದು, ಕನ್ನಡಕ್ಕೆ ಬೇಕಾಗಿದ್ದಂಥ ಬೆಳವಣಿಗೆ. ಯಾಕಂದರೆ ಇವಾಗ ಎಲ್ಲರೂ ಯಾವ ಕಡೆ ತಿರುಗಿದ್ರು ಸುಮ್ಮನೆ ಪ್ಯಾನ್ ಇಂಡಿಯಾ ಅಂದ್ಬಿಡ್ತಾರೆ. ಅದಕ್ಕೇನದು ಪ್ಯಾನ್ ಇಂಡಿಯಾ ಅನ್ನೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ, ಅಷ್ಟು ಹಗುರವಾಗಿ ಬಳಸುವಂಥ ಪದ ಅಲ್ಲ ಅದು. ಒಂದು ಸಿನಿಮಾ ನಮ್ಮ ಸಿನಿಮಾ ಆಗಬೇಕು, ನಮ್ಮ ಊರಲ್ಲಿ ಅದು ಜನ ನೋಡಬೇಕು, ನಮ್ಮೂರಲ್ಲಿ ಅದರ ಗಳಿಕೆ ಹೆಚ್ಚಾಗಿರಬೇಕು. ಸೊ ಆ ಥರ ಒಂದು ಗಳಿಕೆಯನ್ನು ಕಂಡಂಥ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ಸರ್, ಅವ್ರಿಗೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಆ್ಯಂಡ್ ಇದನ್ನು ಸಾಧ್ಯ ಮಾಡಿದಂಥ ತರುಣ್ ಸುಧೀರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಸುಧೀರ್ ಬಗ್ಗೆ ನನಗೆ ಅಪಾರವಾದ ನಂಬಿಕೆ. ಆತನ ಕೆಲಸದ ಬಗ್ಗೆ ಅವನಿಗಿರೋ ಶ್ರದ್ಧೆ ಆಗಲಿ, ಕಲಾವಿದರನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರ ಅದು ತಿಳ್ಕೊಂಡಿದ್ದಾನೆ ಮನುಷ್ಯ. ಅದ್ರ ಬಗ್ಗೆ ಭಾಳ ಒಳ್ಳೆಯ ಎಡ್ಯುಕೇಷನ್ ಇದೆ ನಮ್ಮ ತರುಣ್ಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದರ್ಶನ್ ಅಣ್ಣ ಇತ್ತೀಚೆಗೆ ಮಾಡ್ತಿರೋಂಥ ಸಿನಿಮಾಗಳು ಅಂದರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ವಿಚಾರಕ್ಕೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಸೊ ಈ ಕಾಟೇರ ಸಿನಿಮಾದಲ್ಲಿ ಇನ್ನೊಂದು ನಮ್ಮದೇ ಆದಂಥ ನಮ್ಮ ಮಣ್ಣಿನ ವಿಚಾರಕ್ಕೆ ಅದಕ್ಕೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ದರ್ಶನ್ ಅಣ್ಣಗೆ ಈ ರೀತಿ ಯಶಸ್ಸು ಸಿಕ್ಕಿರೋದು ಕನ್ನಡಕ್ಕೆ ಸಿಕ್ಕ ಯಶಸ್ಸು ಅದು. ಸೊ ನಾನು ಎಲ್ರಿಗೂ ಕೂಡ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ವಿಜಯ ರಾಘವೇಂದ್ರ ಮಾತು. ಕ್ಯಾಮ್ರಾ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.